ಎಸ್ ಗೈಸ್, ನಿಮಗೊಂದು ಇವತ್ತು ಭಾರಿ ಟ್ರಿಕ್ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಇವೇನು ನಮ್ಮ ನೆರೆ ಹೊರೆಯ ದೇಶಗಳಿದ್ದಾವಲ್ಲ, ಆ ನೆರೆ ಹೊರೆಯ ದೇಶಗಳ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಅದ್ರ ಬಗ್ಗೆ ಈ ನಮ್ಮ ರಾಜ್ಯಗಳು ಯಾವ್ಯಾವೆಲ್ಲ ಗಡಿಯನ್ನು ಹಂಚ್ಕೊಂಡಿದ್ದಾವೆ, ಇವು ಎಕ್ಸಾಮಲ್ಲಿ ಕೇಳ್ತಾರೆ. 1ರಿಂದ 2 ಮಾರ್ಕ್ಸ್ ಬಂದೇ ಬರ್ತವೆ. ಓಕೆ, ಹಾಗಾಗಿ ಗಮನ ಕೊಟ್ಟು ನೋಡಿ. ಈ ಟ್ರಿಕ್ಸ್ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಬನ್ನಿ ಮಾತಾಡ್ತಾ ಹೋಗೋಣ. ಏನಂತಂದರೆ, ಇಂಡಿಯನ್ ಸ್ಟೇಟ್ ಶೇರಿಂಗ್ ಬಾರ್ಡರ್ ವಿತ್ ಬಾಂಗ್ಲಾದೇಶ್ ಜೊತೆಗೆ ಗಡಿಯನ್ನು ಹೊಂದಿರತಕ್ಕಂಥವು. ಇದ್ರ ಜೊತೆ ನೀವು ಮ್ಯಾಪ್ ಮಾಡಬೇಕು, ಮ್ಯಾಪ್ನ ನೋಡಬೇಕು, ಮ್ಯಾಪ್ ವರ್ಕ್ ಕೂಡ ಮಾಡಬೇಕು. ಮ್ಯಾಪ್ ವರ್ಕ್ ಇಸ್ ಇಂಪಾರ್ಟೆಂಟ್. ಈ ಟ್ರಿಕ್ಸ್ ಜೊತೆ ಮ್ಯಾಪ್ ವರ್ಕ್ ಇರಲೇಬೇಕು, ಅಂದರೆ ನಿಮಗೆ ಅರ್ಥ ಆಗ್ತದೆ. ಎಸ್, ನೋಡ್ಬೋದು. ಈ ಟ್ರಿಕ್ ಏನಪ್ಪ ಅಂದರೆ, ಟೈಮ್ AM PM ನೋಡಿ. ಟೈಮ್ ಏನಾಗಿದೆ, AM PM ಆಗಿದೆ. ಇದು ನಿಮಗೆ ಟ್ರಿಕ್ ನೋಡ್ಬೋದು. TI ಅಂತಂದರೆ ತ್ರಿಪುರ, A ಅಂತಂದರೆ ಅಸ್ಸಾಂ, M ಅಂತಂದರೆ ಮಿಜೋರಾಂ, P ಅಂತಂದರೆ ಪಶ್ಚಿಮ ಬಂಗಾಳ, M ಅಂತಂದರೆ ಮೇಘಾಲಯ. ನೋಡ್ಬೋದು ಟೋಟಲಾಗಿ ಎಷ್ಟು ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ಕೇಳ್ತಾರೆ. ಅವು ಎಷ್ಟಪ್ಪ? 5 ರಾಜ್ಯಗಳು. ಇವು ಕೂಡ ಹೆಂಗೂ ಕೇಳ್ತಾರೆ, ಎಷ್ಟು ರಾಜ್ಯಗಳು ಅಂದರೆ 5 ರಾಜ್ಯಗಳು. ಯಾವ್ಯಾವು ಇಲ್ಲಿದೆ ನೋಡಿ. ಇಲ್ಲಾಂದರೆ ಇನ್ನೊಂದು ಟ್ರಿಕ್ನ ನೆನ್ಪಿಟ್ಕೋಬೋದು ನೀವು. ಏನಪ್ಪ ನೋಡಿ, ATM PM ಅಂತ ಇಟ್ಕೋಬೋದು ನೋಡಿ. ಅಸ್ಸಾಂ, ತ್ರಿಪುರ, ಮಿಜೋರಾಂ, ಪಶ್ಚಿಮ ಬಂಗಾಳ, ಏನು ಮೇಘಾಲಯ. ಈ ಥರ ನೆನ್ಪಿಟ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಎಸ್ ಗೈಸ್, ಇವಾಗ ಮತ್ತೊಂದು ಕಂಟ್ರಿನ ನೋಡೋಣ. ಏನಂತಂದರೆ ಯಾವುದಪ್ಪ ಅಂದರೆ ಮಯನ್ಮಾರ್ ಇದೆಯಲ್ಲ ನಮ್ಮ ಬಾರ್ಡ್ರಲ್ಲಿ, ಅದನ್ನು ನೋಡೋಣ. ಇದೇ ಮಯನ್ಮಾರ್ ನೋಡಿ. ಈ ಮಯನ್ಮಾರ್ ಸುತ್ತ ನಮ್ಮದು ಇಲ್ಲಿ ಇದು ಬರುತ್ತಲ್ಲ, ಸ್ಟೇಟು ಈ ರೀತಿ ಬರುತ್ತಲ್ಲ ನಮ್ಮದು. ಎಸ್, ಅದರಿಂದ ಈ ಒಂದು ಈಶಾನ್ಯ ರಾಜ್ಯಗಳು ಬರ್ತಾವಲ್ಲ, ಅವುಗಳ ಒಂದು ಟ್ರಿಕ್ಕನ್ನು ನೋಡೋಣ. ಇದರ ಟ್ರಿಕ್ ಏನಪ್ಪ ಅಂತ ಕೇಳಿದಾಗ ನೋಡ್ಬೋದು, ಅಣ್ಣ ಮಾಮಿ ಅಂತೇಳಿ ಇದರ ಟ್ರಿಕ್ಕು. ಹಾಗಿದ್ರೆ ಏನು ನೋಡೋಣ. ಏನಂತಂದರೆ ಅರುಣಾಚಲ ಪ್ರದೇಶ್ ಇಲ್ಲಿದೆ ನೋಡಿ. ಆಮೇಲೆ N ಅಂತಂದರೆ ನಾಗಾಲ್ಯಾಂಡ್, M ಇದೆ ನೋಡಿ ಮಣಿಪುರ ಆದಮೇಲೆ ಮಿಜೋರಾಂ. ಸೊ ಟೋಟಲಾಗಿ ಎಷ್ಟು ಹೊಂದಿದ್ದಾವೆ ಅಂತ ಕೇಳಿದಾಗ ಇವು 4 ಹೊಂದಿದ್ದಾವೆ. ಮಯನ್ಮಾರ್ ಜೊತೆ ಎಷ್ಟು? 4. ಬಾಂಗ್ಲಾದೇಶ್ ಜೊತೆ ಎಷ್ಟು? 5. ಈಗ ಈ ರೀತಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಹೋಗೋಣ. ಎಸ್, ಇವಾಗ ನೆಕ್ಸ್ಟ್ ಕಂಟ್ರಿನ ನೋಡೋಣ. ನೆಕ್ಸ್ಟ್ ನಾವು ಯಾವ್ಯಾವೆಲ್ಲ ಹೊಂದ್ಕೊಂಡಿದ್ದಾವೆ ಅಂತ ನೋಡೋಣ. ಈಗ ನೋಡೋಣ ಚೀನಾದ ಬಗ್ಗೆ. ಇದೆ ನೋಡಿ, ಇದೇ ಚೀನಾ. ಈ ಚೀನಾ ಇಲ್ಲಿ ಮ್ಯಾಪಲ್ಲಿ ಅಬ್ಸರ್ವ್ ಮಾಡಿ. ಈ ರೀತಿ ಕಾಣುತ್ತಲ್ಲ ಚೀನಾ. ಎಸ್, ಇದೇ ಚೀನಾ. ಈ ಚೀನಾ ಯಾವ್ಯಾವೆಲ್ಲ ಹೊಂದ್ಕೊಂಡಿದೆ ಅಂತ ನೋಡೋಣ. ಓಕೆ, ಜಮ್ಮು ಕಾಶ್ಮೀರ. ಇದರ ಟ್ರಿಕ್ ಏನಪ್ಪ ಅಂತ ಕೇಳಿದಾಗ ಫಸ್ಟ್ ಟ್ರಿಕ್ ನೋಡೋಣ. ಜಮ್ಮುಕ ಸಿಪಾಯಿ ಅಂದರೆ ಆರ್ಮಿ, ಅವನ ಹೆಸರು ಅರುಣ್. ಅವ ಹಿಮಾಲಯ ಪೇ ಉತ್ತರ. ಅವ ಏನು ಮಾಡ್ತಾನಪ್ಪ ಅಂತಂದರೆ, ಜಮ್ಮು ಕಾಶ್ಮೀರದ ಒಬ್ಬ ಆರ್ಮಿ, ಜಮ್ಮು ಕಾಶ್ಮೀರದ ಸಿಪಾಯಿ ಅರುಣ ಅಂತೇಳಿ ಅವ ಹಿಮಾಲಯದಲ್ಲಿ ಇಳ್ಕೋತಾನೆ. ಹೆಲಿಕಾಪ್ಟರ್ ಮೂಲಕ ಹೊಂಟಿದ್ದ, ಅವ ಇಳ್ಕೋತಾನೆ ಹಿಮಾಲಯದಲ್ಲಿ ಅಂಥೇಳಿ. ಇದು ಹಿಂದಿ ಒಳಗಡೆ ಟ್ರಿಕ್. ಓಕೆ, ಫಸ್ಟ್ ನೋಡ್ಬೋದು ಜಮ್ಮು ಕಾಶ್ಮೀರ ಆದಮೇಲೆ ಸಿಪಾಯಿ ಅಂತಂದರೆ ಎಸ್ ಅಂದರೆ ಸಿಕ್ಕಿಮ್ ನೋಡ್ಕೋಬೋದು. ಎಸ್, ಸಿಕ್ಕಿಮ. ಅರುಣ ಅಂದರೆ ಅರುಣಾಚಲ ಪ್ರದೇಶ್ ಆದಮೇಲೆ ಹಿಮಾಚಲ ಪ್ರದೇಶ್. ಹಿಮಾಲಯ ಅಂತಂದರೆ ಹಿಮಾಚಲ ಪ್ರದೇಶ್. ಹಿಮಾಚಲ ಆದಮೇಲೆ ಉತ್ತರಾಖಂಡ. ಓಕೆ, ಟೋಟಲ್ ಎಷ್ಟು ಕಾಣ್ಬೋದು ನಾವಿಲ್ಲಿ? ಚೀನಾ ಜೊತೆ ಎಷ್ಟು ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ಕೇಳಿದಾಗ ಇವೊಂದು 3 ಪ್ಲಸ್ ಇದೊಂದು 2, ಟೋಟಲ್ 5. ಬಾಂಗ್ಲಾದೇಶ್ ಜೊತೆ ಎಷ್ಟು? ಅವು 5. ಮಯನ್ಮಾರ್ ಜೊತೆ ಎಷ್ಟು? ಅವು 4. ಚೀನಾ ಜೊತೆ ಎಷ್ಟು? 5. ಎಸ್, ಇನ್ನೊಂದು ಟ್ರಿಕ್ ಏನಪ್ಪ ಅಂತ ಕೇಳಿದಾಗ ಇದ್ಯಾವುದಂದರೆ ಪಾಕಿಸ್ತಾನ ನೋಡಿ. ಇಲ್ಲೇನಿದೆ ಪಾಕಿಸ್ತಾನ ಅಂತಂದರೆ ಇದ್ರ ಟ್ರಿಕ್ಕು. ಪಂಡಿತ್ ಜಿ, ಇದನ್ನು ನೀವು ಹೆಂಗೆ ಬೇಕಾದ್ರೂ ನೆನ್ಪಿಟ್ಕೋಬೋದು. ಇದು ಹಿಂದಿಯಲ್ಲಿ ಟ್ರಿಕ್ ಇದೆ. ಪಂಡಿತ್ ಜಿ ಗುಜ್ರಾ ಲಾಯಿ ಅಂಥೇಳಿ ಈ ಟ್ರಿಕ್ ಇದೆ. ಪಂಡಿತ್ ಅಂತಂದರೆ PN ಅಂತಂದರೆ ಪಂಜಾಬ್, G ಅಂತಂದರೆ ಜಮ್ಮು ಕಾಶ್ಮೀರ, ಗುಜ್ ಅಂದರೆ ಗುಜರಾತ, R ಅಂತಂದರೆ ರಾಜಸ್ಥಾನ. ಇದನ್ನು ಆರಾಮಾಗಿ ಟ್ರಿಕ್ ಇರಲಿಕ್ಕೆ ನೆನಪು ಉಳಿತದೆ. ಬಟ್ ನೀವು ಮ್ಯಾಪ್ ವರ್ಕ್ ಮಾಡಿದಾಗ ನಿಮಗೆ 100% ಅದು ತಲೆಯಲ್ಲೇ ಕೂತ್ಕೊಳ್ತದೆ. ನೋಡ್ಬೋದು, ಇದು ಪಾಕಿಸ್ತಾನ. ಇದೊಂಥರ ನಾಯಿ ಥರ ಇದೆಯಲ್ಲ ನೋಡಿ, ನಾಯಿ ಮಂಡಿಯವರು ಕೂತ್ಕೋತಾವಲ್ಲ, ಆ ಥರ ಕಾಣ್ತಿದೆಯಲ್ಲ ಪಾಕಿಸ್ತಾನ. ಅದು ನೋಡ್ಬೋದು, ಇದು ಬಾಲ,
ಇದು ಕಾಲು, ಇದು ಬಾಯಿ. ಎಸ್, ಈ ಪಾಕಿಸ್ತಾನದಲ್ಲಿ ಎಷ್ಟು ಗಡಿಯನ್ನು ಹೊಂದ್ಕೊಂಡಿದ್ದಾವೆ ಅಂತ ಕೇಳಿದಾಗ ಎಷ್ಟು ಟೋಟಲಾಗಿ 4 ಹೊಂದ್ಕೊಂಡಿದ್ದಾವೆ. ಎಸ್, ಪಂಜಾಬ್ ನೋಡ್ಕೋಬೋದು ನಾವಿಲ್ಲಿ. ಪಂಜಾಬ್ ಆದಮೇಲೆ ಜಮ್ಮು ಕಾಶ್ಮೀರ ನೋಡ್ತೀವಿ. ಜಮ್ಮು ಕಾಶ್ಮೀರ ಆದ್ಮೇಲೆ ಏನು ನೋಡ್ತೀವಪ್ಪ ಅಂದರೆ ನಾವಿಲ್ಲಿ ಜಮ್ಮು ಕಾಶ್ಮೀರ ಆದಮೇಲೆ ಗುಜರಾತ್ ಆದಮೇಲೆ ರಾಜಸ್ಥಾನ. ಟೋಟಲ್ 4 ಇದ್ದಾವೆ. ರಾಜಸ್ಥಾನ, ಗುಜರಾತ, ಇದು ಪಂಜಾಬ, ಜಮ್ಮು ಕಾಶ್ಮೀರ. ಒಂದು ಕನ್ಫ್ಯೂಷನ್ ಆಗ್ಬೋದು, ಚಂಡೀಗಢ ಅಂತ ಬರ್ತದೆ ಇಲ್ಲಿ. ಚಂಡೀಗಢ ಅದನ್ನು ನೀವು ಹಾಕಬಾರ್ದು, ಯಾಕಂದರೆ ಅದು ಕೂಡ ಇಲ್ಲೇ ಬರ್ತದೆ. ಮತ್ತು ಇನ್ನೊಂದು ಬರ್ತದೆ ಹರಿಯಾಣ. ಈ ಹರಿಯಾಣ ಕೂಡ ಇಲ್ಲೇ ಬರ್ತದೆ, ಬಟ್ ನೀವು ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡು ಹಾಕಬಾರ್ದು. ಟೋಟಲ್ ಬರುವ ಎಷ್ಟಪ್ಪ ಅಂದರೆ 4. ಓಕೆ, ಅವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಮುಂದೆ ಈಗ ನೆಕ್ಸ್ಟ್ ನೋಡೋಣ ಏನಪ್ಪ ಅಂತಂದರೆ ನೇಪಾಳದು ಒಂದು ಟ್ರಿಕ್ಕನ್ನು ನೋಡೋಣ. ನೇಪಾಳ ಟ್ರಿಕ್ ಏನಪ್ಪ, ಇದ್ರದ್ದು ಎಷ್ಟು ಚೆಂದಿದೆ ನೋಡಿ. ನೇಪಾಳ ಸುಬ್ಬು ಅಂತ ನೆನ್ಪಿಟ್ಕೊಳ್ಳಿ. ನೇಪಾಳ ಸುಬ್ಬು ಅಂತ ನೆನ್ಪಿಟ್ಕೊಳ್ಳಿ. ಅದ್ರ ಟ್ರಿಕ್ ಎಷ್ಟು ಮಜಾ ಇದೆ ನೋಡಿ. ಎಸ್ ಅಂತಂದರೆ ಸಿಕ್ಕಿಮ. ಯು ಅಂತಂದರೆ ಉತ್ತರ ಪ್ರದೇಶ ಆದ್ಮೇಲೆ ಬಿಹಾರ ಆದ್ಮೇಲೆ ಬೆಂಗಾಲ, ವೆಸ್ಟ್ ಬೆಂಗಾಳ, ಆಮೇಲೆ UK ಉತ್ತರಾಖಂಡ. ಇವೆಲ್ಲ ನೋಡ್ಕೋಬೋದು ನೀವು. ಎಸ್ ಗೈಸ್, ಓಕೆ. ಇದು ಇಲ್ಲಿ ಕಾಣ್ತಿದ್ದೀರ ನಿಮಗೆ, ಇದು ಭೂತಾನ್. ಇದನ್ನು ವೈಟ್ ಏನು ಕಲರ್ ಕಾಣ್ತಿದ್ದೀರ, ಇದು ಭೂತಾನ. ಇಲ್ಲಿ ಏನು ಕಾಣ್ತಿದ್ದೀರ ನಿಮಗೆ, ಸಿಕ್ಕಿಮ. ಇದು ವೆಸ್ಟ್ ಬೆಂಗಾಳ, ಇದು ಬಿಹಾರ, ಇದು ಉತ್ತರಾಖಂಡ. ಓಕೆ, ಎಸ್, ಇದು ಉತ್ತರ ಪ್ರದೇಶ, ಇದು ಉತ್ತರಾಖಂಡ. ಮುಂದೆ ಇನ್ನು ನೋಡ್ತಾ ಬರೋಣ ಏನಪ್ಪ ಅಂತಂದರೆ ಭೂತಾನ್ ಅಂತಂದರೆ ಇಲ್ಲಿ ಕಾಣ್ತಿದ್ದೀರ, ಇದೆ ಭೂತಾನ್. ಇದು ಭೂತಾನ್ ಸುತ್ತಪಕ್ಕ ಯಾವಿದ್ದಾವೆ ಇದನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು. ಭೂತಾನ್ ಸಾಬ್ ಅಂತ ನೆನ್ಪಿಟ್ಕೊಳ್ಳಿ. ಭೂತಾನ್ ಸಾಬ್ ಎಲ್ಲರೂ ಹೊಂಟ್ರೆ ನೆನ್ಪಿಟ್ಕೊಳ್ಳಿ. ಭೂತಾನ್ ಸಾಬ್ ಅಂತೇಳಿ ಯಾರಿಗಾರು ಕರೀರಿ ನೆನ್ಪಿಡ್ತದೆ. ನೇಪಾಳ ಸುಬ್ಬು ಅಂತೇಳಿ ನೆನ್ಪಿಟ್ಕೊಂಡ್ರಲ್ಲ, ಹಾಗೆ ಇದನ್ನ ಏನಂತ ನೆನ್ಪಿಟ್ಕೋಬೇಕು, ನೇಪಾಳ ಸಾಬ್. ಇದೇನು ಭೂತಾನ್ ಸಾಬ್ ಅಂದರೆ ಸಿಕ್ಕಿಮ, ಅಸ್ಸಾಮ, ಅರುಣಾಚಲ್ ಪ್ರದೇಶ್, ಬೆಂಗಾಲ್. ಸಿಕ್ಕಿಮ, ಅಸ್ಸಾಮ, ಅರುಣಾಚಲ್ ಪ್ರದೇಶ್, ಬೆಂಗಾಲ್, ವೆಸ್ಟ್ ಬೆಂಗಾಲ್. ಇದು ನಿಮಗೆ ಅರ್ಥ ಆಗ್ತದೆ ಅಂತ ಅನ್ಕೊತೀನಿ. ಹಾಗಿದ್ರೆ ಇಲ್ಲಿ ಎಷ್ಟಿದಾವಪ್ಪ, ಇಲ್ಲಿ 4 ಇದ್ದಾವೆ. ಆಮೇಲೆ ನೇಪಾಳದಲ್ಲಿ ಎಷ್ಟಿದಾವಪ್ಪ, ಅವು 4 ಇದ್ದಾವೆ. ಮಯನ್ಮಾರ್ದಲ್ಲಿ ಎಷ್ಟಿದಾವಪ್ಪ, ಅವು 4 ಇದ್ದಾವೆ. ಎಷ್ಟೆಷ್ಟಿದಾವೆ ಕೂಡ ನಿಮ್ಗೆ ನೆನ್ಪಿಟ್ಕೋಬೇಕು, ಅದು ಇಂಪಾರ್ಟೆಂಟು. ಯಾಕಂದರೆ ಎಕ್ಸಾಮಲ್ಲಿ ಹೇಗೆ ಕೇಳ್ತಾರನ್ನೂ ಗೊತ್ತಿಲ್ಲ. ನೇಪಾಳಲ್ಲಿ ಎಷ್ಟಿದ್ದಾವೆ, ನೇಪಾಳ ಜೊತೆ ಎಷ್ಟು ಗಡಿಯನ್ನು ಹಂಚ್ಕೊಂಡಿದ್ದಾವೆ, 4. ಆಮೇಲೆ ಭೂತಾನ್ ಜೊತೆ ಎಷ್ಟು ಹಂಚ್ಕೊಂಡಿದ್ದಾವೆ, ಅವು 4. ಮಯನ್ಮಾರ್ ಜೊತೆ ಎಷ್ಟು ಹಂಚ್ಕೊಂಡಿದ್ದಾವೆ, ಅವು 4. ಆಮೇಲೆ ಉಳಿದಿದ್ದು ಬಾಂಗ್ಲಾದೇಶ ಜೊತೆ ಎಷ್ಟು, 5. ಪಾಕಿಸ್ತಾನ ಜೊತೆ ಎಷ್ಟು, 4. ಬಾಂಗ್ಲಾದೇಶ 5, ಪಾಕಿಸ್ತಾನ 4, ಚೀನಾ ಜೊತೆ 5. ನೋಡ್ಕೋಬೋದು, ಎಲ್ಲ ಕೂಡ 4 ಇದ್ದಾವೆ. ಓನ್ಲಿ 5 ಎಲ್ಲಿದ್ದಾವೆ ಅಂತ ಕೇಳಿದಾಗ ಚೀನಾ 5, ಬಾಂಗ್ಲಾದೇಶ 5. ಆರಾಮಾಗಿ ನೆನ್ಪಿಟ್ಕೋಬೋದು ನೋಡಿ. ಎಲ್ಲ ಒಂದು ಕಡೆ ಆತಂದರೆ ಇದೊಂದು ಕಡೆ ಇದೆ, ಆರಾಮಾಗಿ ನೆನ್ಪಿಟ್ಕೋಬೋದು. ನೋಡ್ಬೋದು, ಇನ್ನೊಂದು ರೀಕಾಲ್ ಮಾಡಿಬಿಡ್ತೀನಿ ನಿಮಗೆ. ಎಷ್ಟಂತಂದರೆ ಎಲ್ಲ ಕಡೆ 4, ಇದೊಂದೇ ಕಡೆ 5. ಚೀನಾ 5, ಬಾಂಗ್ಲಾದೇಶ 5. ಉಳಿದಿದೆಯಲ್ಲಪ್ಪ, ಪಾಕಿಸ್ತಾನ 4, ಆಮೇಲೆ ಭೂತಾನ್ 4, ನೇಪಾಳ 4, ಮಯನ್ಮಾರ್ 4. ಟೋಟಲ್ ಎಷ್ಟು ಕಂಟ್ರಿ ಇರೋದಪ್ಪ ಇಲ್ಲಿ, 3 + 3 = 6 ಕಂಟ್ರಿ ಬಗ್ಗೆ ನಾವು ನೋಡಿದ್ದೀವಿ. ನಮ್ಮ ನೆರೆಹೊರೆಯ ರಾಜ್ಯಗಳ ಬಗ್ಗೆ ಯಾವೆಲ್ಲ ಹೊಂದ್ಕೊಂಡಿದ್ದಾವೆ, ಎಷ್ಟೆಷ್ಟು ಹೊಂದ್ಕೊಂಡಿದ್ದಾವೆ, ಅವು ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಐ ಹೋಪ್ ನಿಮಗೆಲ್ಲೂ ಟೈಮ್ ವೇಸ್ಟ್ ಮಾಡೋದಂಗೆ ಕರೆಕ್ಟಾಗಿ ಮ್ಯಾಟ್ರನ್ನ ನಿಮಗೆ ತಿಳಿಸಿದ್ದೀನಿ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ನೀವು ಮತ್ತೆ ಮ್ಯಾಪ್ ವರ್ಕ್ ಮಾಡಬೇಕು, ಆವಾಗ ಪರ್ಫೆಕ್ಟ್ ಆಗ್ತೀರಾ. ಈ ಒಂದು ನಿಮಗೆ ಪರಿಶ್ರಮಕ್ಕೆ ಒಂದು ಲೈಕ್, ಒಂದು ಮೆಚ್ಚುಗೆ ಇದ್ದರೆ ಮೆಚ್ಚುಗೆಯನ್ನು ಕೊಡಿ. ಹೆಚ್ಚಿಗೆ ಇಷ್ಟ ಆಯ್ತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.